ಬ್ಯಾಂಕ್ಗಳ ದರೋಡೆ, ಕನ್ನಡ ಬರೋದಿಲ್ಲ, ಲೂಟಿ ಮಾಡಿ ಬೇರೆ ರಾಜ್ಯಗಳಿಗೆ ಇವರು ಎಸ್ಕೇಪ್ ಆಗ್ತಾ ಇದ್ದಾರಾ? ಹಾಗಿದ್ದೊಂದು ಗ್ಯಾಂಗ್ ಆಕ್ಟಿವ್ ಆಗಿದೆಯಾ? ರಾಜ್ಯಗಳ ಗಡಿ ಭಾಗದಿಂದ ಇನ್ನೊಂದು ರಾಜ್ಯಕ್ಕೆ ಬೇಗ ತಲುಪಿಕೊಂಡ್ಬಿಡಬಹುದು, ಹಾಗಾಗಿಯೇ ಹೀಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಾ? ಬೀದರ್ ಆಯ್ತು, ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದರೋಡೆ ಮಾಡಿದ್ದಾರೆ. ಅಲ್ಲಿನ ಸ್ಥಳೀಯರು ಮತ್ತೆ ಬ್ಯಾಂಕ್ ಸಿಬ್ಬಂದಿ ಹೇಳೋ ಪ್ರಕಾರ ಹಿಂದಿ ಮಾತಾಡ್ತಾ ಇದ್ರು. ಒಂದು ಕೈಯಲ್ಲಿ ತಲವಾರ್ ಒಬ್ಬ ಹಿಡಿದಿದ್ರೆ ಇನ್ನೊಂದು ಕೈಯಲ್ಲಿ ಗನ್ ಹಿಡ್ಕೊಂಡಿದ್ದ. ಹಾಗಾದ್ರೆ ಗಡಿ ಜಿಲ್ಲೆಗಳನ್ನ ಟಾರ್ಗೆಟ್ ಮಾಡಿ ಒಂದು ಗ್ಯಾಂಗ್ ಆಕ್ಟಿವ್ ಆಗಿದೆಯಾ? ಪ್ಲಾನ್ ಮಾಡಿಕೊಂಡು ಆಯಾ ಬ್ಯಾಂಕ್ಗಳನ್ನ ಆಯ್ಕೆ ಮಾಡಿಕೊಂಡು ನೀಟಾಗಿ ಪ್ಲಾನ್ ಮಾಡಿ ಅಟ್ಯಾಕ್ ಮಾಡ್ತಾ ಇದೆಯಾ? ಬೀದರ್ನಲ್ಲಿ ಒಂದು ಜೀವ ಹೋಯ್ತು. ಈಗಾಗಲೇ ಕೋಟೆಕಾರು ವ್ಯವಸಾಯ ಸಹಕಾರಿ ಬ್ಯಾಂಕ್ನಲ್ಲಿ ಭಾರಿ ದೊಡ್ಡ ಒಂದು ದರೋಡೆ ಪ್ರಕರಣ ನಡೆದಿರುವಂತದ್ದು. ಬಂದೂಕನ್ನು ತೋರಿಸಿ ದರೋಡೆಯನ್ನು ನಡೆಸಲಾಗಿದೆ. ಇನ್ನು ಈ ಬ್ಯಾಂಕ್ನಲ್ಲಿ ಆ ಕ್ಷಣದಲ್ಲಿ ಇದ್ದಂತ ಒಬ್ಬ ಸಿಬ್ಬಂದಿ ನಮ್ಮ ಜೊತೆ ಅವ್ರ ಜೊತೆ ಮಾತಾಡ್ತೀನಿ ಸರ್. ಈಗ ಎಷ್ಟೊತ್ತಿಗೆ ಬಂದ್ರು, ಏನೆಲ್ಲ ಆಯ್ತು ಸರ್? ಮಧ್ಯಾಹ್ನ 1:20 ನಡುವೆ 5 ಜನ ಬಂದರು. ಪಿಸ್ತೂಲು ಮತ್ತು ಇದು ತಲ್ವಾರ್ ಹಿಡ್ಕೊಂಡೇ ಬಂದಿದ್ದರು. ನಮ್ಮನ್ನು ಎಲ್ಲ ಸರಿಸಿ ಕೆಳಗೆ ಕೂತ್ಕೊಳ್ಳಿಸಿ ಹೇಳಿದರು. ಕೂತ್ಕೊಂಡ್ವಿ. ಚಾವಿ ಕೇಳಿದರು. ಚಾವಿ ಈಗ ತೋರಿಸುವಾಗ ಅವರಿಗೆ ಕಂಡಿತು ಚಾವಿ ಲಾಕರ್ನ ಡೋರಲ್ಲೇ ಇತ್ತು. ಹಾಗೆ ಅಲ್ಲಿಂದಲೇ ಮತ್ತೆಲ್ಲ ಅವರು ಹತ್ತೇ ನಿಮಿಷದಲ್ಲಿ ಅವರ ಕೆಲಸ ಮಾಡಿಕೊಂಡು ಹೋದರು. ಗ್ರಾಹಕರು ಯಾರಾದರೂ ಇದ್ರ ಸರ್? ಎಷ್ಟು ಗ್ರಾಹಕರು ಯಾರೂ ಇರಲಿಲ್ಲ. ಅಂದ್ರೆ ಗ್ರಾಹಕರು ಯಾರು ಇರಲಿಲ್ಲ? ಯಾರೂ ಇರಲಿಲ್ಲ. ಎಷ್ಟು ಜನ ಸಿಬ್ಬಂದಿ ಇದ್ರು ನೀವು? ನಾವು ಸಿಬ್ಬಂದಿಗಳು 3 ಜನ. ನಾನು ಸಿಬ್ಬಂದಿ ಅಲ್ಲ, ನಾನು ಅಪ್ರೈಸರ್. ಮತ್ತೊಬ್ಬರು ಇನ್ನೊಬ್ಬರು ಕಂಪ್ಯೂಟರ್ ಆಪರೇಟರ್ ಒಬ್ಬರು ಬಂದಿದ್ದರು. ಈಗ ಹಣ ಕೊಂಡೋಗಿದ್ದು ಕ್ಯಾಶಲ್ಲಿ ಇದ್ದದ್ದ, ಲಾಕರ್ನ ಕೀಯನ್ನು ಓಪನ್ ಮಾಡಿ ಅದೇ ಲಾಕರ್ನ ಕೀ ಓಪನ್ ಮಾಡಿ ಕ್ಯಾಶ್ ತಗೊಂಡು ಹೋಗಿದ್ದಾರೆ. ಎಲ್ಲ ಕ್ಯಾಶ್ ಡ್ರಾವರಲ್ಲಿ ಇದ್ರು ಕೊಂಡೋಗಿದ್ದಾರೆ. ಎಷ್ಟು ಜನ ಇದ್ರು? ಸುಮಾರು 5 ಜನ. 5 ಜನರ ಹತ್ರ ಸಹ ಗನ್ ಇತ್ತ? 5 ಜನರಲ್ಲೂ ಸಹ ಗನ್ನು, ತಲ್ವಾರ್ ಕೂಡ ಇತ್ತು. ಒಂದು ಕೈಯಲ್ಲಿ ಗನ್ ಇದ್ರೆ ಒಂದು ಕೈಯಲ್ಲಿ ತಲ್ವಾರ್ ಇತ್ತು. ಹೇಗೆ ಕೊಂಡೋದ್ರು ಸರ್ ಹಣ? ಗೋಣಿಯಲ್ಲಿ ಒಂದು 50 kg ಅಂದಾಜು 50 kg ಗೋಣಿಯಲ್ಲಿ ಹೊತ್ಕೊಂಡು ಹೋದ್ರು. ಇನ್ನೆಷ್ಟು ನಮಗೆ ಹೇಳಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ನಾವು ಅದನ್ನ ಈಗ ಇದು ಮಾಡಲಿಲ್ಲಲ್ಲ. ನಮಗೆ ಒಂದು ಅಂದಾಜು ಹೇಳಲಿಕ್ಕೆ ಬರೋದಿಲ್ಲ. ಈಗ ನಗದು ಪ್ರಮಾಣ ಏನಾದರೂ ಮಾಹಿತಿ ಇದೆಯಾ? ಇಲ್ಲ, ಅದು ಕೂಡ ಇಲ್ಲ. ನೀವು ಹೊರಗಡೆ ಬಂದ್ರೆ ಅವ್ರು ಹೋದ ನಂತರ? ಬಂದಿದ್ದೇವೆ. ಬಂದು ಬೇರೆ CC ಕ್ಯಾಮರಾ ಎಲ್ಲ ನೋಡಿದ್ವಿ. ಆದರೂ ಅದೇ ಅವರು ಈ ಕಡೆ ಹೋಗಿದೆ, ಕಾರು ಈ ಕಡೆ ಹೋಗಿದೆ, ಮತ್ತೆ ಆ ಕಡೆ ಕಾಣುವುದಿಲ್ಲ. ನಿಮ್ಮ ಮೇಲೆ ಯಾರಿಗಾದ್ರೂ ಹಲ್ಲೆ ನಡೆಸಿರುವಂತದ್ದು ಅಥವಾ ಗನ್ ಇಟ್ಟಿರುವಂತ? ಇಲ್ಲ, ಏನು ಮಾಡಲಿಲ್ಲ. ಭಾಷೆ ಯಾವುದು ಮಾತಾಡ್ತಾರೆ? ಹಿಂದಿ. ಎಲ್ಲರೂ ಹಿಂದಿ ಮಾತಾಡ್ತಿದ್ರು. ಎಲ್ಲರೂ ಅಂದ್ರೆ ಒಂದಿಬ್ರು ಮಾತ್ರ ಮಾತಾಡ್ತಿದ್ದದ್ದು, ಉಳಿದು 3 ಮಾತಾಡ್ತಾ ಇರ್ಲಿಲ್ಲ. ಮಾತಾಡ್ಲಿಲ್ಲ. ಲೆಕ್ಕಾಚಾರ ಎಲ್ಲ ಆಗಿದೆ? ಎಷ್ಟು? ಇಲ್ಲ, ಲೆಕ್ಕಾಚಾರ ಆಗ್ಲಿಲ್ಲ, ಆಗ್ಬೇಕಷ್ಟೇ ಇನ್ನು. ಇದಿಷ್ಟು ಇಲ್ಲಿನ ಸಿಬ್ಬಂದಿಯ ಮಾತು. ಒಟ್ಟಾರೆಗೆ ಅವ್ರು ಹೇಳ್ತಾ ಇರುವಂತದ್ದೇ ಅಪರಿಚಿತರು ಯಾರು ಅಂತ ಗೊತ್ತಿಲ್ಲ, ಹಿಂದಿ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಮಾತನಾಡಿ ಅವರು ಎಷ್ಟು ಹಣವನ್ನು ಕೊಂಡೋಗಿದ್ದಾರೆ ಅನ್ನುವಂಥ ಲೆಕ್ಕಾಚಾರ ಇನ್ನಷ್ಟು ಆಗಬೇಕು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಟೆಕಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.